ಉಗ್ರ ದಾಳಿಯನ್ನು ಖಂಡಿಸುತ್ತೇವೆ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಅನಿಸ್ಕೊಳ್ತಾ ಇರುವ ಪಹಲ್ಗಾಂವ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿ ಸುಮಾರು 26 ಜನರನ್ನು ಸಾಯಿಸಿದ್ದನ್ನು ನಾವು ಅತ್ಯುಗ್ರವಾಗಿ ಖಂಡಿಸುತ್ತೇವೆ. ಆಮೇಲೆ ಆ ದಾಳಿ ಒಂದು ಪೂರ್ವ ನಿಯೋಜಿತ ಆಗಿತ್ತು ಅಂತ ಅನಿಸ್ತಾ ಇದೆ. ಆ ದಾಳಿ ನಮ್ಮ ದೇಶದ ಗುಪ್ತಚರ ಇಲಾಖೆ ತಡಿಬಹುದಾಗಿತ್ತೇನೋ. ಅವರು ವೈಫಲ್ಯದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಆ ದಾಳಿ ನಡೆದ ಸಂದರ್ಭದಲ್ಲಿ 2,000 ಜನ, ಸುಮಾರು 2,000 ಜನ ಆ ಸ್ಥಳದಲ್ಲಿ ಪ್ರವಾಸಿಗರು ಜಮಾವಣೆ ಆಗಿದ್ದರೂ ಸಹಿತ ಕಾಶ್ಮೀರದ ಪೊಲೀಸರಾಗಲಿ, ಕಾಶ್ಮೀರದಲ್ಲಿ ನೆಲೆಯೂರಿದಂಥ ನಮ್ಮ ಭಾರತ ದೇಶದ ಭದ್ರತಾ ಪಡೆಗಳಾಗಲಿ, ಸೈನಿಕರಲ್ಲಿ ಅಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ. ಇದು ಏನು ತೋರಿಸ್ತಂತ ಕೇಳಿದ್ರೆ ಇದು ಭದ್ರತಾ ವೈಫಲ್ಯ, ಗುಪ್ತಚರ ವೈಫಲ್ಯವನ್ನು ತೋರಿಸ್ತಾ ಇದೆ. ಮತ್ತು ಈ ದಾಳಿಯನ್ನು ಖಂಡಿಸಿದವರಲ್ಲಿ ಮೊಟ್ಟ ಮೊದಲನೇದವರಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಸರ್ಕಾರದ ರಾಜೀನಾಮೆ ಯಾಕೆ ಕೇಳೋದಿಲ್ಲ, ಸಂಪೂರ್ಣವಾಗಿ ಮೋದಿಯವರು ನೋಟ್ ಬ್ಯಾನ್ ಮಾಡಿ ಮಟ್ಟ ಹಾಕ್ತಂತ ಹೇಳಿದ್ರಿ, 370 ತೆಗಿತೀವಿ, ಆ ರಾಜ್ಯಗಳ ಅಸ್ತಿತ್ವ ಕಳಿತೀವಿ, ಏನು ಮಾಡಿದ್ರು ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಕೈಲಿ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಡಾಕ್ಟರ್ ರವಿ ಬರ್ದಾರ್ ಮಾತಾಡ್ತಾರೆ.